ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 58ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 59ನೇ ಅಧ್ಯಾಯವನ್ನು ಶುರು ಮಾಡೋಣ. ಯಾರೋ ಆ ಹುಡುಗಿ ಅಂತ ತಾರಮ್ಮ ಕೇಳಿದಾಗ ಸತಿ, ಶರದಿ ತಾರಮ್ಮ, ನಕ್ಷು ಫ್ರೆಂಡ್ ಅಂದ ಸತಿ. ಅದಕ್ಕೆ ಪ್ರತ್ಯುತ್ತರವಾಗಿ, ನಕ್ಷತ್ರಂಗೂ ನಿಮ್ಮ ಹಾಗೇ ಬೇಕಾದಷ್ಟು ಫ್ರೆಂಡ್ಸ್ ಇದ್ದಾರೆ, ಎಲ್ಲರನ್ನೂ ಬಿಟ್ಟು ಅವಳೇ ಏನಕ್ಕೆ ಬಂದಳು? ಅವ್ರವ್ರ ಮನೆಯಲ್ಲೇ ಹೆಣ್ಮಕ್ಳು ಕೆಲಸ ಮಾಡಲ್ಲ, ಬೇರೆ ಯಾರೂ ಬೇಡ. ಉದಾಹರಣೆಗೆ ನಕ್ಷತ್ರನೇ ಒಂದು ಕೆಲಸ ಮಾಡಲ್ಲ, ಅಂಥದ್ರಲ್ಲಿ ಅವಳ ಫ್ರೆಂಡ್ ಯಾಕೋ ಮನೆಗೆ ಬಂದ ತಕ್ಷಣ ಎಲ್ಲ ಕೆಲಸ ಮಾಡ್ತಾಳೆ? ಇಲ್ಲಿಗೆ ತರೋಕೆ ಅಂತ ನೈಟು ಪೂರ್ಣ ಅವ್ರ ಜೊತೆ 2 ಗಂಟೆವರೆಗೂ ನಿದ್ರೆಗೆಟ್ಟು ಯಾಕೋ ತಿಂಡಿಗಳನ್ನು ಮಾಡಿದ್ಲು? ಬರೀ ನಕ್ಷತ್ರ ಫ್ರೆಂಡ್ ಆಗಿದ್ರೆ? ಆ ಹುಡುಗಿ ಮುಖ ನೋಡಿದ್ರೆ ನಿನ್ಗೆ ಅಯ್ಯೋ ಅನ್ಸಲ್ವಾ? ನಿಮ್ಗಳ ಮೇಲೆ ನಂಬಿಕೆ ಇಟ್ಟು ಅಷ್ಟು ದೂರ ಟ್ರಿಪ್ ಬಂದರು, ಇವತ್ತು ನಿಮ್ಗಳಿಗೋಸ್ಕರ ಯಾಕೋ ಇಷ್ಟು ದೂರ ಬಂದರು. ಇದ್ಯಾವುದಕ್ಕೂ ಬೆಲೆನೇ ಇಲ್ವಾ ನಿನ್ನ ಹತ್ರ? ನಾವು ನೋಡಿದ ಸಾಕಿ ಸಲಹಿದ ಸತಿನ ನೀನೇನೋ ಬಿಟ್ಟು ಬಂದು ಇಲ್ಲಿದ್ದುಬಿಟ್ಟೆ. ಅಲ್ಲಿ ಯಾರ್ಯಾರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನಿನಗೆ? ನಿಂಗೆ ಯಾವುದೂ ಬೇಕಾಗಿಲ್ಲ, ನೀನು ಒಂಟಿಯಾಗಿರಬೇಕು ಅಷ್ಟೇ ಅಲ್ವಾ? ಭಾವಂಗೆ ನವಿಗಿಂತ ಹೆಚ್ಚಾಗಿ ನೀನಂದರೆ ಹತ್ರ. ಅವರೆಷ್ಟು ಕೊರಗಿದ್ದಾರೆ ಗೊತ್ತಾ? ಶಾಮಣ್ಣನವರಿಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ ಅಂತ. ನೀನಿದೆಯಾ ಅಂತ ಮಾಡಿದ ನಿನ್ನ ಪಾಲಿನ ಊಟ ಮಿಕ್ಕಿದಾಗ ನಾವೆಷ್ಟು ಕೊರಗಿದ್ದೀವಿ ಗೊತ್ತಾ? ನೀವೆಲ್ಲಿದ್ದೀರಾ, ಏನಾಗಿದ್ದೀರಾ ಗೊತ್ತಿಲ್ಲ. ಜೊತೆಗೆ ಈಗ ತಾನೇ ಎಂಗೇಜ್ಮೆಂಟ್ ಆಗಿ ಜೀವನದ ಬಗ್ಗೆ ನೂರಾರು ಕನಸುಗಳನ್ನು ಕಾಣೋ ಟೈಮ್ನಲ್ಲಿ ಜೊತೇಲಿರಬೇಕಾದವನು ಸಿಕ್ಕಿದ್ರೆ ಮಾತಾಡಿದ್ರೆ ಎಲ್ಲಿ ನಿಮ್ಮ ಬಗ್ಗೆ ಕೇಳ್ತಾಳೋ ಅಂತ ತಪ್ಪಿಸ್ಕೋತಿರ್ಬೇಕಾದ್ರೆ ನಕ್ಷತ್ರಾಗಿ ಎಷ್ಟು ನೋವು ಅನುಭವಿಸಿದಾಳೆ ಗೊತ್ತಾ? ಎಲ್ಲ ಗೊತ್ತಿದ್ದು ನಿನಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ, ಎಲ್ಲರೂ ಕೇಳೋ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಎಲ್ಲರ ಮಧ್ಯೆ ಇದ್ದು ಎಲ್ಲರಿಂದ ದೂರ ಆಗಿ ಒಬ್ಬಂಟಿಯಾಗಿದ್ನಲ್ಲ ನವಿ, ಅವನೆಷ್ಟು ನೋವು ಅನುಭವಿಸಿದ ಗೊತ್ತಾ? ನಾವೆಲ್ಲ ಮಾತಾಡಿ ಆದರೂ ಹಗುರ ಆಗ್ತಿದ್ವಿ. ಯಾರ ಹತ್ರನೂ ಕೇಳೋಕ್ಕೂ ಆಗದೆ ಒಳಗೆ ಕೊರಕೋಕ್ಕೂ ಆಗದೆ ಶರದಿ ಆತಂಕದಿಂದ ಎಷ್ಟು ತಲ್ಲಣಿಸಿದಾಳೆ ಗೊತ್ತಾ? ಅಪ್ಪಣೆ ಕೇಳದೆ ತುಂಬ ಅವಳ ಕಣ್ಣುಗಳನ್ನು ನೋಡೋ ಗೊತ್ತಾಗತ್ತೆ. ನಿನಗೋಸ್ಕರ ತನ್ನ ಮನೇನೂ ಬಿಟ್ಟು ಬಂದು ಇಲ್ಲಿ ನೀನು ಕೂಡ ಆ್ಯಕ್ಟಿವ್ ಆಗಿ ಇರದೇ ಇದ್ದಾಗ ದೂರದಲ್ಲಿ ಹಗಲು ರಾತ್ರಿ ಒಬ್ಬಂಟಿಯಾಗಿ ಕಾಲ ಕಳೀತಿದ್ದಾನಲ್ಲ ಯತಿ, ಅವನೆಷ್ಟು ನೋವು ಅನುಭವಿಸ್ತಿದ್ದಾನೆ ಗೊತ್ತಾ? ನಿಮ್ಮೂವರಲ್ಲಿ ಹೆಚ್ಚು ಪ್ರಬುದ್ಧವಾಗಿ ಯೋಚನೆ ಮಾಡೋನು ನೀನು ಅಂತ ಹೆಮ್ಮೆ ಇತ್ತು ನಮಗೆಲ್ಲ. ಅದನ್ನೆಲ್ಲ ತಲೆ ಕೆಳಗಾಗಿ ಮಾಡಿ ಎಲ್ಲರಿಂದ ದೂರ ಬಂದು ನೀನು ಸಾಧಿಸಿದ್ದಾದರೂ ಏನು? ಹೋಗಲಿ, ದೂರ ಬಂದು ನೀನಾದರೂ ನೆಮ್ಮದಿಯಾಗಿದ್ದೀಯಾ ಹೇಳು? ಅದೇ ಆಲಸಿತನದಿಂದ ರೂಮಲ್ಲಿ ಸುತ್ಕೊಂಡು ಮಲ್ಕೊಳ್ಳೋಕ್ಕೆ ಇಷ್ಟು ದೂರ ಬರೋ ಅವಶ್ಯಕತೆ ಇರಲಿಲ್ಲ. ಹೇಳಿದರೆ ನಾನೇ ಒಂದು ಕತ್ಲು ಕೋಣೆ ರೆಡಿ ಮಾಡಿ ಕೊಡ್ತಿದ್ದೆ. ಅಷ್ಟೂ ಕೋಪವನ್ನು ಒಮ್ಮೆಲೆ ಹೊರಹಾಕಿದರು ತಾರಾಮಣಿ. ನನ್ನ ಕ್ಷಮಿಸು ತಾರಮ್ಮ, ತಪ್ಪು ಮಾಡಿಬಿಟ್ಟೆ. ಬದುಕು ನಿಂತ ನೀರಲ್ಲ, ಹರಿಯೋ ನೀರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಹಾಲ್ನಲ್ಲಿ ಕಟ್ಟಿದ್ದ ಜೇಡರ ಬಲೆಯಂತೆ ಮನಸ್ಸಲ್ಲಿ ಕಟ್ಟಿದ ಸಲ್ಲದ ಯೋಚನೆಗಳ ಬಲೆಗಳನ್ನು ಕೊಡವುತ್ತಾ ಹೇಳಿದ ಸತಿ. ಕಳೆದುಕೊಂಡಿದ್ದಕ್ಕೆ ಹಳಹಳಿಸಿ ಬಾಕಿ ಬದುಕು ಹಾಳಾಗದಿರಲಿ. ಹಿಂದಿದೆ ಪಾಠ, ಮುಂದಿದೆ ನೋಟ, ಕತ್ತಲೆ ಕಳೆದು ಬಾಳು ಬೆಳಕಾಗಲಿ ಎಂದರು ತಾರಾ. ಧೂಳು ಒಡೆಯುವ ಕಾರ್ಯ ಮುಗಿದಿತ್ತು, ಜೊತೆಗೆ ಮನಸ್ಸಿನ ಧೂಳು ಒಡೆಯುವ ಕಾರ್ಯವು. ಇನ್ನಿಲ್ಲಿದ್ದರೆ ನೀರಿನಲ್ಲಿ ತೊಳೆಯುವ ಕಾರ್ಯವಷ್ಟೇ ಇದ್ದಿದ್ದು. ಹೇಳಿ ಕಳಿಸಿದಂತೆ ಸಮಯಕ್ಕೆ ಸರಿಯಾಗಿ ಎದ್ದು ಹೊರಬಂದಳು ನಕ್ಷತ್ರ. ಅಮ್ಮ, ನಾನು ನೆಲ ಒರೆಸ್ತೀನಿ ಎನ್ನುತ್ತಾ. ಹೀಗೆ ಕಬ್ಬಿಣದ ಕಂಬಿಗಳಿಂದ ಬಂದಿಖಾನೆ ಮಾಡಿ ಬಂಧಿಸಿದ್ಲು ಅವಳ ಮಾನಸನ್ನು. ಈ ಕಂಬಿಗಳನ್ನು ಕರಗಿಸಿದ್ದೇ ನಿನ್ನ ಒಡನಾಟ, ಕಿಟಕಿ ಕಂಬಿಗಳನ್ನು ಒರೆಸುತ್ತಾ ಹೇಳಿದಳು. ಸೆರೆಮನೆಯ ಬೀಗ ಕಳಚಿದ್ರೂ ಭಾವನೆಗಳು ಹಾರೋಕಾಗದೆ ಸೆರೆಮನೆಯಲ್ಲಿ ಮಗುಮಾಗಿ ಕುಳಿತಿವೆ. ಯಾಕೆ ಗೊತ್ತಾ? ಹಾರೋಕಾಗದಷ್ಟು ಸೋತ ನಿತ್ರಾಣ ರೆಕ್ಕೆಗಳಾಗಿವೆ. ರೆಕ್ಕೆಗಳು ಬಲಿಷ್ಠ ಆಗಿ ಹಾರಬೇಕು ಅಂದರೆ ನಿನ್ನ ಅವಶ್ಯಕತೆ ಇದೆ. ನೀನು ನನ್ನ ಸ್ವಾರ್ಥಿ ಅನ್ನೋ ಮತ್ತೇನೋ ಅನ್ನೋ, ನನಗೇನೂ ಬೇಜಾರಿಲ್ಲ. ನಂಗೆ ನನ್ನ ಶರು ಬೇಕು. ಅವಳೀಗೂ ನನ್ನ ಹಾಗೆ ಲೈಫ್ ಸಿಗಬೇಕು. ಒಂದೊಂದು ಸಾರಿ ನಾನೇ ಕೇಳಿದ್ದೆ, ಹೆಣ್ಣು ಅಂದರೆ ಮದುವೆ ಸಂಸಾರ ಅಷ್ಟೇನಾ ಅಂತ. ಮದುವೆ ಸಂಸಾರ ಅದೆಲ್ಲ ಸೆಕೆಂಡ್ರಿ. ಒಂದು ಹೆಣ್ಣು ಗಂಡು ಒಬ್ರಿಗೊಬ್ರು ಪೂರಕವಾಗಿರಬೇಕು, ಇದೇ ಸೃಷ್ಟಿ ನಿಯಮ. ಇದು ನನಗೆ ಅರ್ಥ ಆಗಿದ್ದು ಈ 1 ತಿಂಗಳು ನವಿ ನನ್ನಿಂದ ದೂರ ಇದ್ನಲ್ಲ ಆಗ. ಒಂಟಿ ಕಣ್ಣಿನ ಬದುಕು ದುಸ್ತರವೇನಲ್ಲ, ಎದ್ದು ಕಾಣುವ ಅಂಗವೈಕಲ್ಯವ ಮೀರಿ ಸೆಟೆದು ನಿಲ್ಲುವ ತಾಕತ್ತಿದ್ದರಷ್ಟೇ. ಸಮಾಜದೆದುರು ಸೆಟೆದು ಬದುಕುವುದೇನೂ ಭಾರೀ ಕಷ್ಟವಲ್ಲ. ಎಷ್ಟು ಸೆಟೆದು ನಿಂತರೇನು, ಕನ್ನಡಿ ಎದುರು ನಿಂತಾಗ ಬಿಟ್ಟು ಬಿಡದೆ ಕಾಣುವ ವೈಕಲ್ಯವ ಮರೆಮಾಚಲಾಗದಾಗ, ಚುಚ್ಚುವ ಅಂತರಾತ್ಮವ ಗೆಲ್ಲುವ ಗಟ್ಟಿತನ ನಿನ್ನಲ್ಲಿರದಿದ್ದಾಗ. ನೀನು ಹೇಳೋ ಹಾಗೆ ಎಲ್ಲರಿಂದ ದೂರ ಬಂದು ಒಂಟಿಯಾಗಿ ಬದುಕೋದು ಕಷ್ಟ ಏನಲ್ಲ. ಕೋಟ್ಯಾಂತರ ಅನಾಥರು ಒಂಟಿಯಾಗಿ ಬದುಕ್ತಾ ಇಲ್ವಾ? ಆದರೆ ಹಾಗೆ ಬದುಕೋ ಗಟ್ಟಿತನ ನಿನ್ನಲ್ಲಿದೆಯಾ ಹೇಳು? ತಾರಮ್ಮ ಹೇಳ್ದಾಗೆ ಎಲ್ಲರಿಂದ ದೂರ ಬಂದು ಕಾಣದೂರಲ್ಲಿ ಕೂಡ ಸಮಾಜದೆದುರು ಸೆಟೆದು ನಿಂತು ಬದುಕೋಕ್ಕಾಗ್ತಿಲ್ಲ.
ಕನ್ನಡಿ ಮುಂದೆ ನಿಂತಾಗ ನಿನ್ನಲ್ಲಿ ಕಾಣೋ ನಿನ್ನವರನ್ನು ಮರೆತು ಬದುಕೋ ತಾಕತ್ತಿದ್ಯಾ? ಕನ್ನಡಿಲಿ ಮುಖಾನೇ ನೋಡ್ಕೊಳ್ದೇ ಇರೋ ನಿನ್ನನ್ನು ಹೇಳಿ ಕೈಲಾಗದವನು ಅನ್ನದೇ ಮತ್ತೇನು ಹೇಳು ಬಿಕ್ಕಳಿಸಿ ಅಳುತ್ತಾ ಸೋತವಳಂತೆ ಕುಸಿದು ಕುಳಿತಳು. ಸೊಸೆಯ ಅಳು ಕೇಳುತ್ತಲೇ ನಿದ್ರೆಗೆ ಬಾರದಿದ್ದರೂ ಹೊರಳಾಡುತ್ತಿದ್ದ ಗೌಡರು ಎದ್ದು ಆಚೆ ಬಂದರು. ಲೋ ಸತಿ, ಯಾಕೋ ಎಲ್ರನ್ನೂ ಕಣ್ಣೀರು ಹಾಕಿಸ್ತೀಯಾ? ಯಾರಿಗೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ, ನಿನಗೂ ಯಾರನ್ನ ಬಿಟ್ಟಿರೋಕ್ಕಾಗಲ್ಲ. ಬೇಕೇನೋ ಈ ದೂರ ಇದ್ದು ನೆರಳೋದು? ಎಷ್ಟು ದಿನ ಬರ್ತೀವೋ ಏನೋ, ಇರೋವರೆಗೂ ಇರೋರೇ ನಮ್ಮವರು ಅಂದ್ಕೊಂಡು ಬದುಕಬೇಕು ಕಣೋ. ಏನೋಪ್ಪ, ನಿಂಗೆ ಬುದ್ಧಿ ಹೇಳೋ ಅಷ್ಟು ಓದ್ಕೊಂಡಿಲ್ಲ ನಾನು. ಓದಿದವನು, ವಿದ್ಯಾವಂತ ನೀನು. ಯೋಚನೆ ಮಾಡಿ ನಿರ್ಧಾರ ಮಾಡು ಎಂದರು ಶಲ್ಯದಿಂದ ಕಣ್ಣೊರೆಸಿಕೊಳ್ಳುತ್ತಾ. ನಿನಗಿಂತ ನಕ್ಷುನೇ ಎಷ್ಟೋ ಗಟ್ಟಿಗಿತ್ತಿ. ನವಿ ಜೊತೆ ಮದುವೆ ಪ್ರಸ್ತಾಪ ಬಂದಾಗ ಒಪ್ಕೊಳ್ಳೋಕ್ಕಾಗದೆ ಕಷ್ಟಪಟ್ಟಿದ್ಲು. ಅವನ್ನ ಹೇಗಪ್ಪ ಫೇಸ್ ಮಾಡೋದು ಅಂತ ಹೆದರಿದ್ಲು. ಇದೇ ಜೀವನ ವಾಸ್ತವನ ಬೇಗ ಅರ್ಥ ಮಾಡಿಕೊಂಡ್ಳು, ಎಕ್ಸೆಪ್ಟ್ ಮಾಡಿಕೊಂಡ್ಳು. ನೋಡು, ಅವಳೀಗ ಖುಷಿಯಾಗಿಲ್ವಾ? ಒಳ ಬರುತ್ತಾ ಹೇಳಿದ ಯತಿ. ನೀವೇ ಹೇಳಿದ್ರಿ ಅಲ್ವಾ ನಕ್ಷು ಕನ್ಫ್ಯೂಸ್ ಆಗ್ತಾಳೆ ಅಂತ. ಅವಳಿಗೆ ಜೀವನ ಅರ್ಥ ಮಾಡಿಸಿದವರು ನಿಮಗೆ ನೀವು ಜೀವನ ಅರ್ಥ ಮಾಡಿಸೋದ್ರಲ್ಲಿ ಯಾಕೆ ಸೋತೋದ್ರಿ? ಸ್ನೇಹ ಧನಿ ಸೇರಿಸಿದಳು. ಎಲ್ಲರ ಮಾತು ಕೇಳಿಸಿಕೊಳ್ಳುತ್ತಾ ಹೊರಬರಲು ಆಗದೆ ಒಳಗೆ ಕೂತಿರಲೂ ಆಗದೆ ಚಡಪಡಿಸಿದವಳು ಶರದಿ. ಒಪ್ಕೊಳ್ಳೇಬೇಕಾ ಈ ಅನುಭೂತಿನೇ ಪ್ರೀತಿನ? ನೋಡಬೇಕು ಅಂತ ನಕ್ಷು ಹತ್ರ ಹೇಳಿ ತಪ್ಪು ಮಾಡಿದ್ನ ನಾನು? ಹೆಜ್ಜೆಗಳಿಗೊಂದು ಬದಲಾದ ದಿಕ್ಕಿನ ಧರತಿ ಕಲಿಸಬೇಕಿದೆ. ಲಯಬದ್ಧವಾಗಿ ಅವನಿರುವೆಡೆಗೆ ಸಾಗುವ ಹೆಜ್ಜೆಗಳಿಗೆ ಹಿಮ್ಮಡಿಗಳಿಗೇಗೆ ಲಗಾಮು ಹಾಕಿಸಬೇಕಿದೆ. ಸೃಷ್ಟಿ ನಿಯಮದಂತೆ ಚಾಚು ತಪ್ಪದ ನಡತೆಗಳಿಗೊಂದಿಷ್ಟು ಬದಲಾಗಿರುವ ಪ್ರಾಕೃತಿಕ ಹವಾಮಾನದ ಅರಿವು ಮಾಡಿಸಬೇಕಿದೆ. ಬದುಕು ಬದಲಾಗದು ಎಂದು ತನಗೆ ತಾನೇ ನಿರ್ಧರಿಸಿ ಮತ್ತೆ ತನ್ನ ತಾನೇ ಬಂಧಿಸಿಕೊಂಡಂತೆ ಕುಳಿತಳು. ಇವನಿಗೆ ಹೀಗೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ದಂಡಂ ದಶಗುಣಂ ಸರಿ ಅಂದಳು ನಕ್ಷತ್ರ. ಏನೇ ನನ್ನ ಕುಚ್ಚುಗೆಗೆ ಹೊಡುತ್ತೀಯಾ? ಅಷ್ಟೇ ನಿನಗೆ, ನವೀನ್ ಧನಿ ಸೇರಿಸಿದ. ತಾರಮ್ಮ, ಬನ್ನಿ ಅಡುಗೆ ಮಾಡೋಣ, ಹಸ್ವಾಗ್ತಿದೆ. ನಾನು ಹೆಲ್ಪ್ ಮಾಡ್ತೀನಿ. ಶರು ಬಾರೇ ಕೂಗಿದಳು ಹೊರಗಿನಿಂದಲೇ. ಲಕ್ಷ್ಮಿ, ನಿನ್ನ ಲೆಕ್ಕಾಚಾರನೇ ಅರ್ಥ ಆಗಲ್ಲ. ಕ್ಷಣ ಚಿತ್ತ ಕ್ಷಣ ಪಿತ್ತ. ಇಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತೀಯಲ್ಲ ಅಂದರು ಗೌಡರು. ನೋಡ್ತೀರಿ ಮಾವ, ಇಷ್ಟೊತ್ತು ಕತ್ತೆ ಮುಂದೆ ಕಿನ್ನರಿ ಬಾರಿಸ್ದಂಗೆ ಆಯಿತು. ನಾವೆಲ್ಲ ಗಂಟ್ಲು ಹರ್ಕೊಂಡು ಬಡ್ಕೊಂಡಿದ್ದು ಏನಾದರೂ ಚೇಂಜಸ್ ಆಯಿತಾ? ಆಗಲಿಲ್ಲ. ನೋಡ್ತೀರಿ, ಏನೋ ಮಾಡ್ತೀನಿ ಎನ್ನುತ್ತಾ ಎದ್ದು ನಿಂತು, ನೀನೇನೋ ಗಡವ ನಿಂತಂಗೆ ನಿಂತಿದ್ದೀಯಾ? ಬಾ ಕಾಫಿ ಯಾರು ನಿಮ್ಮ ತಾತ ಮಾಡಿಕೊಡೋದು? ಗದರಿಸಿದಳು ಯತಿಗೆ ಸ್ನೇಹಾಳೆಡೆಗೆ ಕಣ್ಮಿಟುಕಿಸಿ. ನಕ್ಷತ್ರಳ ಪ್ಲ್ಯಾನ್ ಅರ್ಥವಾದಂತೆ, ಮೊದಲನೇ ಕಂಡೀಷನ್ ಗೆಲ್ಲೋ ಹಾಗೆ ಕಾಣ್ತಿಲ್ಲ ಅಂದಳು ಸ್ನೇಹ ತಾನು ಅಡುಗೆ ಕೆಲಸದಲ್ಲಿ ಕೈ ಜೋಡಿಸಲು ಹೋಗುತ್ತಾ. ಏನೋ ಮಗ, ಆಫ್ಟರ್ ಆಲ್ ಕಾಫಿಲೇ ಹುಡುಗರು ಮರ್ಯಾದೆ ಕಳೀತಿದ್ದಾರೆ. ಬಾ ಮಗ, ಹಿಂದೆ ಕುಡಿಬಾರ್ದು ಅಂತ ಕಾಫಿ ಮಾಡಿಕೊಡು. ನವಿಯು ಜೊತೆಯಾದ. ಎಲ್ಲರೂ ಅಡುಗೆ ಮನೆಯಲ್ಲಿ ಜಮೆಯಾದರು. ಹಾಲ್ನಲ್ಲಿ ಉಳಿದವರೇ ಗೌಡರು, ಸತಿ ಹಾಗೂ ಶರದಿ. ಶರದಿಯು ಮೆಲ್ಲಗೆ ಅಡುಗೆ ಮನೆ ಸೇರಿದಳು. ಇಷ್ಟು ದಿನ ಮಾತೇ ಬಾರದಂತಿದ್ದ ಮನೆಯಲ್ಲಿ ಹೊಸ ಬೆಳಕು ತೂರಿ ಬಂದಂತೆ ಅಡುಗೆ ಮನೆಯಲ್ಲಿ ಮಾತು, ನಗೆಯ ಕಲರವ ಹಾಲ್ಗೂ ಪಸರಿಸಿತ್ತು. ತುಕ್ಕು ಹಿಡಿದ ಸತಿಯ ಮನಸ್ಸಿನ ಕದವ ತೆರೆಯಲು. ಏನು ಗೊತ್ತಾ ತಾರಮ್ಮ, ಮಾವ ಸಣ್ಣ ಮಾವ ಬಂದು ನಮ್ಮ ಮನೇಲಿ ಕೇಳಿದಾಗ ದೊಡ್ಡವರೆದ್ರಿಗೆ ಇಲ್ಲ ಅನ್ನೋಕ್ಕಾಗದೆ ಅಂತ ಒಪ್ಕೊಳ್ಳೋದೇನೋ ಒಪ್ಕೊಂಡ್ಬಿಟ್ಟೆ. ಆಮೇಲೆ ಶುರು ಆಗಿದ್ದು ನಿಜವಾದ ಭಾವನೆಗಳ ಸಮರ. ಈ ಮೆಂಟ್ಲುನ ಒಪ್ಕೊಂಡಿದ್ದೀನಿ ಅಂತ ಎಲ್ರೆದ್ರಿಗೂ ಹೇಗಪ್ಪ ಒಪ್ಕೊಳ್ಳೋದು? ಸ್ಪೆಷಲಿ ಇವನೆದ್ರಿಗೆ ಹೇಗಪ್ಪ ಏನಂದ್ಕೋತಾನೋ ಅಂತ. ಇಷ್ಟ ಇಲ್ಲ ಅಂತ ಅಂತಿದ್ದವನ ಜೊತೆಲೇ ಜೀವನ ಪೂರ್ತಿ ಇರಬೇಕಲ್ಲ. ಮೊದಲೇ ಕೋಪಿಷ್ಟ, ಹಿಟ್ಲರು, ಹೇಗಿರೋದು ಇವನ ಜೊತೆಗೆ ನಮ್ಮ ಮನೆಯಿಂದ ದೂರ ಆಗಬೇಕು. ಒಂದೆರಡಲ್ಲ ಅಮ್ಮ, ಹೀಗೆ ಏನೇನೋ ಕನ್ಫ್ಯೂಷನ್ಸ್. ಓಡೋಗ್ಬೇಕು ಅನ್ನಿಸ್ತು. ಇವನಿಗೆ ಮುಖ ತೋರ್ಸೋಕ್ಕಾಗದೆ. ಹಾಗೆಲ್ಲ ಶರದಿ, ಸತಿ ಅಣ್ಣನೇ ನನ್ನ ಸ್ಟ್ರಾಂಗ್ ಮಾಡಿದ್ದು. ಒಪ್ಕೊಳ್ಳೋದು ಎಷ್ಟು ಸುಲಭ ಅಂತ ನಂಗೆ ಗೊತ್ತು. ಹಾಗಂತ ಎಷ್ಟು ದಿನ ಒಪ್ಕೊಳ್ದೇ ಇರೋಕ್ಕೆ ಸಾಧ್ಯ ಹೇಳಿ? ಸಿಗದೇ ಇರೋದಕ್ಕೆ ಬಯಸೋದನ್ನು ಅತಿ ಆಸೆ ಅನ್ಬೋದು. ಅಂಗೈಲಿರೋದನ್ನು ಬಿಸೋಕೋದನ್ನ ದುರಂಕಾರ ಅನ್ನಲ್ವಾ? ದೇವರು ಯಾರಿಗೆ ಏನು ಕೊಡಬೇಕು ಅಂತಿರ್ತಾನೋ ಕೊಟ್ಟೇ ಕೊಡ್ತಾನೆ. ಅವನು ಕೊಟ್ಟಿದ್ದನ್ನು ಇಸ್ಕೋಬೇಕು. ಅದು ಬಿಟ್ಟು ನನಗೆ ಬೇಡ ಅನ್ನೋದನ್ನು ಗಾಂಚಲಿ ಅನ್ನಲ್ವಾ? ಹೇಳಿ ನೀವೇ ಎಂದಳು ನಕ್ಷತ್ರ. ಅಯ್ಯೋ, ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಇಷ್ಟೊಂದು ಯೋಚನೆ ಮಾಡಿದ್ಯಾ? ಕಣ್ಮುಚ್ಕೊಂಡು ಒಪ್ಕೊಳ್ಳೋ ಕ್ಯಾರೆಕ್ಟರ್ ಕಣೆ ನಾನು ಎಂದ ನವೀನ್. ನನ್ನ ಕುಚ್ಚುಕನ್ನ ಕಣ್ಮುಚ್ಕೊಂಡು ಒಪ್ಕೋ ಅಂತ ಹೇಳ್ದೋನೆ ಇವತ್ತು ಲೈಫ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೆ ಕಣ್ಮುಚ್ಕೊಂಡು ಕೂತಿದ್ದಾನಲ್ಲ. ಹೋಗೋ, ಅವನಿಗೆ ಹೇಳು ಬಂದ್ಬಿಟ್ಟ ಇಲ್ಲಿ ಗುಬ್ಬಿ ಅಂತ ನನ್ನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋಕ್ಕೆ. ಮೂತಿ ತಿರುವಿದಳು ನಕ್ಷತ್ರ. ಸೊಸೆ ಮುದ್ದು, ನಿಂಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಲ್ವಾ? ನಮ್ಮಪ್ಪ ಆ ಕಾಲದಲ್ಲೇ ದೊಡ್ಡ ಕುಡುಕ. ಪರಸ್ತ್ರೀ ಸಂಘಕ್ಕೆ ಬಿದ್ದು ಹೆಂಡತಿ ಮಕ್ಕಳನ್ನು ಸಾಕ್ತಾ ಇರಲಿಲ್ಲ.
ಅವನು ದುಡಿದಿದ್ದು ಅವನ ಮೋಜು ಮಸ್ತಿಗೆ ಸಾಕಾಗದೆ ಎಷ್ಟೋ ಸರ್ತಿ ಅಮ್ಮನ್ನ ಒಡೆದು ಬಡ್ದು ದುಡ್ಡು ಕಿತ್ಕೊಂಡು ಹೋಗೋನು. ನಮ್ಮ ಅಪ್ಪನ ಥರನೇ ಎಲ್ಲ ಗಂಡಸರು ಅಂದ್ಕೊಂಡು ನಾನೇನಾದರೂ ನಿಮ್ಮ ಮಾವನ ಮದುವೆ ಆಗದೆ ಇದ್ದಿದ್ರೆ ಇವತ್ತು ಇಷ್ಟು ದೊಡ್ಡ ಮನೆತನದ ಸೊಸೆ ಆಗಿ ರಾಣಿ ಥರ ನಾನಿರೋಕ್ಕಾಗೋದಾ ಅಲ್ವಾ ಶರದಿ ಅಂದರು. ತಾರಾ ಮಾತು ನಕ್ಷತ್ರಳಿಗೆ ಹೇಳುವಂತೆ ಶುರು ಮಾಡಿ ಶರದಿಗೆ ಪ್ರಶ್ನೆ ಮಾಡಿದ್ದರು. ತನ್ನೆಡೆಗೆ ತಿರುಗಿದ ನೇರ ಪ್ರಶ್ನೆಯಿಂದ ತಡವರಿಸಿದವಳು, ಎಲ್ಲ ಕೆಟ್ಟವರೇ ಇರಲ್ಲ ಆಂಟಿ ಎಂದಳು. ನೋವ ತುಂಬಿದ ಬದುಕಿನ ಸಂತೆಯಲ್ಲಿ ನೋವ ಮಾರುವ ಮಳಿಗೆಯ ಒಡತಿಯೂ ಅವಳು. ಮಳಿಗೆಗಳು ದೂರ್ನಾತ ಬೀರುತ್ತಿವೆ ಕೊಳೆತ ಹಸಿ ಹಸಿ ನೋವುಗಳ ಸರಕುಗಳಿಂದ. ಬೇಸಗೆಯ ಬೇಗುದದಿ ಒಣಗಿ ಬೆಂಡಾಗುತ್ತಿವೆ ಎಂದಿಗೂ ಮಾರದೆ ಹಳೆ ನೋವಿನ ಸರಕುಗಳು. ಬರೀ ಆಮದಾಗುತ್ತಿದೆ ನೋವಿನ ಸರಕು, ರಫ್ತಾಗುತ್ತಲೇ ಇಲ್ಲ ನೋವಿನ ಸರಕು. ಕೊಳ್ಳುವವರಾಲಿಲ್ಲ ಅವಳ ನೋವಿನ ಸರಕ, ಗ್ರಾಹಕರಿಲ್ಲದೆ ಬಣಗುಡುತ್ತಿದೆ ನೋವಿನ ಸಂತೆ. ಅವನೊಬ್ಬನಾದರೂ ಇರಬೇಕಿತ್ತು ಅವಳಿಗೆ, ಲಾಭವಿರದಿದ್ದರಾದರೂ ಸರಿಯೇ ಅವಳ ನೋವಿನ ವ್ಯಾಪಾರದ ಪಾಲುದಾರ, ನಷ್ಟವಾದರೂ ಸರಿಯೇ ಅವಳ ನೋವಿನ ಸರಕ ಕೊಳ್ಳುವ ಖಾಯಂ ಗಿರಾಕಿ. ನೋವಿನ ದಾಸ್ತಾನನ್ನಾದರೂ ತುಸು ಖಾಲಿ ಮಾಡುತ್ತಿದ್ದ ಗಲ್ಲಾಪೆಟ್ಟಿಗೆಯಲ್ಲಿ ಸಂತೋಷದ ಚಿಲ್ಲರೆಯಾದರೂ ಸಿಗುತ್ತಿತ್ತು ಎನ್ನುತ್ತಲೇ ಹಾಲ್ನಲ್ಲಿ ಕುಳಿತಿದ್ದ ಸತಿ ಬಳಿ ಬಂದು ಮಾತೇ ಆಡದೆ ಕೈ ಹಿಡಿದು ಎಳೆದುಕೊಂಡೇ ಅಡುಗೆ ಮನೆಗೆ ಬಂದಳು. ಹಿಂದೆಯೇ ಗೌಡರು ಹಿಂಬಾಲಿಸಿದರು. ಬಂದವಳೆ ಸೀದಾ ಶರದಿಯ ಪಕ್ಕ ನಿಲ್ಲಿಸಿ, ನೆನಪಿದ್ಯಾ ಅಂದಳು. ನೆನಪಿಲ್ಲದೆ ಏನು, ಮೊದಲನೇ ಭೇಟಿ, ಪರಿಚಯನೇ ಇಲ್ಲದೆ ನಮ್ಮನ್ನು ಒಂದು ಮಾತು ಕೇಳದೆ ಎಳ್ಕೊಂಡು ಹೋಗಿ ಬ್ಲಡ್ ಕೊಡಿ ಅಂದಿದ್ದಕ್ಕೆ ಕಣ್ಣಿಗೆ ಕಟ್ಟದಂತಿದೆ ಆ ದಿನ. ಯತಿ ನೆನಪಿನಂಗಳದಲ್ಲಿ ಅಚ್ಚಳಿಯದೆ ಉಳಿದಿದ್ದ ಘಟನೆಯ ನೆನೆಯುತ್ತಾ ಹೇಳಿದ. ಹಾಂ, ಅವತ್ತು ಪ್ರಶ್ನೆ ಮಾಡಿದೆ, ಬ್ಲಡ್ ಕೊಡಿ ಅಂದ ಕೂಡಲೇ ಕೊಟ್ಟಿದ್ರಿ. ನಾನು ಯಾರು ಅಂತ ಗೊತ್ತಿಲ್ಲದೆ ಇದ್ದಾಗಲೇ ಕೊಟ್ಟಿದ್ರಿ. ಇವತ್ತು ತಂಗಿಯಾಗಿ ಕೇಳ್ತಿದ್ದೀನಿ, ಕೊಡೋ ನಿನ್ನ ಲೈಫ್ನ ಅವಳ ಕೈನಲ್ಲಿ, ತಾಯಿ ಥರ ನೋಡ್ಕೋತಾಳೆ ಆಜ್ಞೆ ಇತ್ತು ನಕ್ಷತ್ರಳ ಧ್ವನಿಯಲ್ಲಿ. ನಕ್ಷು, ಏನಿದೆಲ್ಲ ತಡವರಿಸುತ್ತಲೇ ಕೇಳಿದಳು ಶರದಿ. ಹಾಂ, ಏನಾ, ಕಳ್ಳ ಪೊಲೀಸ್ ಆಟ ಆಡ್ತಿದ್ದೀವಿ ಇಲ್ಲಿ. ಎಲ್ಲರೂ ಅವನು ಓಡ್ ಬರ್ತಾನೆ, ನೀನು ಮುಚ್ಚಿಟ್ಕೊಂಡು ಕೊರ್ಗು. ಮಧ್ಯೆ ನಾವಿಲ್ಲಿ ಒದ್ದಾಡ್ತೀವಿ. ದೊಡ್ಡದಾಗಿ ಹೇಳ್ತಿದ್ದೆ ಬ್ರೋನ ಒಪ್ಕೊಳ್ಳೆ ಅಂತ, ನಿನ್ನ ಮಾತು ನಿನಗೆ ವಾಪಸ್ ಕೊಡ್ತಿದ್ದೀನಿ. ಒಪ್ಕೊಳ್ಳೆ ನನ್ನ ಅಣ್ಣನ. ಗೆಳತಿಯ ಬದುಕಿನ ನಿರ್ಧಾರ ನನ್ನದೆನ್ನುವ ಅಧಿಕಾರವಿತ್ತು ಧ್ವನಿಯಲ್ಲಿ. ಅಲ್ಲ ನಕ್ಷು ಅಮ್ಮ, ತೊದಲಿದಳು ಶರದಿ. ನೀನೇನು ದೊಂಬರಾಟ ನೋಡ್ತಿದೀಯೋ ಹೇಳೋ, ಗದರಿದಳು ನವೀನ್ಗೆ. ಶರದಿ, ಇಡೀ ಮನೆ ಒಪ್ಪುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಇತ್ತು. ಅಂಥದ್ರಲ್ಲೇ ನಾನಷ್ಟು ದೃಢವಾಗಿ ಸಿಕ್ಕೇ ಸಿಗ್ತಾಳೆ, ಎಲ್ಲರನ್ನೂ ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಪ್ರೀತಿಸಿದ್ದೀನಿ. ತಂಗಿಯಾಗಿ ಈ ಅಣ್ಣನ ಅರ್ಧದಷ್ಟಾದರೂ ಕಾನ್ಫಿಡೆನ್ಸ್ ನಿನಗಿಲ್ಲ ಅಂದರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್ ಹೇಳು. ನಾವೆಲ್ಲ ಇಲ್ವಾ? ಎಲ್ರಿಗಿಂತ ಹೆಚ್ಚಾಗಿ ಈ ಅಟಮಾರಿ ಇದ್ದಾಳಲ್ಲ, ಅವಳು ಆಂಟಿನ ಒಪ್ಪಿಸ್ತಾಳೆ, ಆಯ್ತಾ ಎಂದ ನವೀನ್. ಒಪ್ಕೋತಾಯಿ, ನನಗೆ ನವೀನ ಬೇರೆ ಅಲ್ಲ, ಇವರಿಬ್ಬರು ಬೇರೆ ಅಲ್ಲ. ಅವನೇನೋ ಮನಸ್ಸು ಕಚ್ಕೊಂಡು ಏನೂ ಬೇಡ ಅಂತ ಬಿಟ್ಟು ಬಂದಿದ್ದಾನೆ. ಅವನ ಪಾಲು ಎಲ್ಲೂ ಹೋಗಲ್ಲ. ಈ ಶಿವರಾಮೇಗೌಡನ ಮಗನಾಗಿ ಅವನಿಗೊಂದು ಸುಭದ್ರ ಭವಿಷ್ಯನ ನಾನು ಕೊಡಲ್ವಾ ಹೇಳು. ಲಕ್ಷ್ಮಿಗೆ ಯಾವ ಪ್ರೀತಿ, ಸ್ಥಾನ, ಗೌರವ ಸಿಗುತ್ತೋ ಅದೇ ನಿನಗೂ ಸಿಗುತ್ತೆ ಎಂದರು ಗೌಡರು. ನಕ್ಷು ಆ ಕ್ಷಣದಲ್ಲಿ ಮದುವೆಗೆ ಹೂ ಅಂದಿದ್ದೇ ಭಾವನವರ ಮೇಲಿನ ನಂಬಿಕೆ ಗೌರವದಿಂದ ಅನ್ನೋದು ಎಲ್ರಿಗೂ ಗೊತ್ತು. ನಿಂಗೂ ಭಾವನವರ ಮೇಲೆ ನಂಬಿಕೆ ಇದೆ ಅಲ್ವಾ? ಒಪ್ಕೋ ಶರದಿ, ಈ ಗೂಳಿನ ನಾವು ಸರಿ ಮಾಡ್ತೀವಿ ಎಂದರು ತಾರಾ. ನಕ್ಷು ಹೇಗೆ ಸೊಸೆ ಅನ್ನೋದಕ್ಕಿಂತ ಮಗಳಾಗಿ ಹೋಗ್ತಿದ್ದಾಳೋ ಹಾಗೆ ಸತೀಶ್ ಅವರು ಮನೆಗೆ ಮಗನಾಗಿ ಇರ್ತಾರೆ, ಒಪ್ಕೊಳ್ಳೆ, ಸ್ನೇಹ ಪುಸಲಾಯಿಸಿದಳು. ಅವತ್ತು ಬ್ಲಡ್ ಕೊಡೋಕೆ ಇಬ್ಬರೂ ಎಳ್ಕೊಂಡು ಹೋಗಿದ್ದ ತಂಗಿ ಇವತ್ತು ಮಾತ್ರ ಒಬ್ಬಳನ್ನೇ ಎಳ್ಕೊಂಡು ಬಂದಿದ್ದಾಳೆ. ಈ ಅನ್ಯಾಯ ಕೇಳೋಕ್ಕೆ ನನ್ನ ಪರವಾಗಿ ಯಾರೂ ಇಲ್ಲ, ನೀನಾದರೂ ಕೇಳುವಂತೆ ಒಪ್ಕೋ ಶರದಿ, ಯತಿ ವಾತಾವರಣ ತಿಳಿಯಾಗಿಸುತ್ತಾ ಹೇಳಿದ. ಎಲ್ಲರೂ ನಗೆಗಡಲಲ್ಲಿ ತೇಲಿದರು. ಅವತ್ತೇ ಮುನೇಶ್ವರಂಗೆ ಬಿಟ್ಟಿರೋ ಗೂಳಿ ನೀನು ಅಂದ್ಯಲ್ಲೋ, ಸತಿ ನಗುತ್ತಾ ಹೇಳಿದ. ಶರದಿಯು ನಕ್ಕಳು. ಆಗಸ ತಿಳಿಯಾದಂತೆ, ಕಾರ್ಮೋಡವೆಲ್ಲ ಕರಗಿ ಹಗುರಾದಂತೆ ಇಬ್ಬರ ಕಂಗಳು ಬೆರೆತವು. ಇದ್ದು ಬಿಡು ಹೀಗೆ ಬಿರು ಬಿಸಿಲ ಹಾದಿಯಲ್ಲಿ ಸಿಕ್ಕ ಅರವಟ್ಟಿಗೆಯಂತೆ. ಕೋರಿಕೆ ಇತ್ತು ಇಬ್ಬರ ಕಂಗಳಲ್ಲೂ, ಸಮ್ಮತಿಯೂ ಇತ್ತು. ಎಲ್ಲರೂ ಊಟ ಕೇಳಿ ಅಂದರು ತಾರಾ. ಬೆಳಗಿನಿಂದ ಯಾರೂ ಸರಿಯಾಗಿ ತಿಂದಿರಲಿಲ್ಲ. ನೆಪ್ಪಕ್ಕೆ 4 ತುತ್ತು ತಿಂದಿದ್ದರು. ಎಲ್ಲರೂ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ ಅಂದಳು ನಕ್ಷತ್ರ. ನಾನೇ ಬಡಿಸ್ತೀನಿ ಕೂತ್ಕೋ ಅಂದ ಶರದಿಗೆ. ಪರವಾಗಿಲ್ಲ, ನೀನು ಕೂತ್ಕೋ ಅಂದಳು ನಕ್ಷತ್ರ. ಅಪರೂಪ ಕೆಲಸ ಮಾಡ್ತಿದ್ದಾನೆ ಅಂತಿದ್ದಾಳೆ, ಊಟ ಬಡಿಸಿ ಪಾತ್ರೆನೂ ತೊಳೆದುಬಿಡು ಅಂದ ನವೀನ್ ಸಿಂಕ್ನಲ್ಲಿ ಕೈ ತೊಳೆದುಕೊಳ್ಳುತ್ತಾ. ಹೇ ಹೋಗೋ, ಮಾತಾಡಬೇಡ ನೀನು, ಕಳ್ಳ, ತಪ್ಪಿಸ್ಕೊಂಡು ಓಡಾಡ್ದೆ. ನಾನೇನು ಬೇಕು ಅಂತ ಮಾಡೋದನ್ನ ಹೇಳು, ಹೀಗೆಲ್ಲ ಊದಿಸ್ಕೋಬಾರ್ದಪ್ಪ ಬಳಿ ಬರುತ್ತಾ ಹೇಳಿದ. ಓ, ನಾವಿನ್ನೇನು ಇಲ್ಲಿರೋ ಆಗಿಲ್ಲ ಶಿವನೇ ಎಂದಳು ಸ್ನೇಹ. ನಕ್ಷತ್ರಳೆ ಬಡಿಸಿದಳು. ಎಲ್ಲರೂ ನಗು ನಗುತ್ತಾ ಊಟ ಮುಗಿಸಿದರು. ಈಗ ನೀನು ಕೂತ್ಕೋ, ನಾನು ಬಡಿಸ್ತೀನಿ ಅಂದ ನವೀನ್. ಮಗನ ಹೊಸ ವರಸೆಗೆ ದಂಗು ಬಡಿದರು ಗೌಡರು ಮತ್ತು ತಾರಾಮಣಿ. ನನ್ನ ಮಗನ ನೋಡಿ ನಾವು ಕಲಿಬೇಕಿದೆ ಅಂದರು ಗೌಡರು. ಒಬ್ಬರೇ ಕಲಿಬೇಡಿ, ನಿಮ್ಮ ತಮ್ಮಂಗೂ ಕಲಿಸಿ ಬಾವ ಅಂದರು ತಾರಾಮಣಿ.
ಎಲ್ಲರೂ ಹೊರ ಹೋಗಿ ಡೈನಿಂಗ್ ಟೇಬಲ್ ಬಳಿ ಇಬ್ಬರೇ ಉಳಿದಾಗ, ಯಾರದಿದು ಮನೆ? ಫುಲ್ ಫರ್ನಿಚರ್ ಕೂಡ ಇದೆಯಲ್ಲ, ಬ್ಯಾಚುಲರ್ ರೂಮ್ ಅಂತ ಮಾತ್ರ ಹೇಳಬೇಡ, ನಾನು ನಂಬಲ್ಲ ಅಂದಳು ಅನ್ನವನ್ನು ಕಲಸಿ ಬಾಯಿಗಿಟ್ಟುಕೊಳ್ಳುತ್ತಾ. ಈ ಡೌಟ್ ಯಾಕೆ ಬಂದಿಲ್ಲ ಅನ್ಕೋತಿದ್ದೆ, ಅಷ್ಟರಲ್ಲಿ ಬಂತು. ಸದ್ಯಕ್ಕೆ ನಮ್ಮದೇ ಮನೆ ಇದು. ನಮ್ಮ ರಿಲೇಷನ್ ಒಬ್ಬರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಮನೆ ಕಟ್ಟಿ ಬಾಡಿಗೆ ಕೊಟ್ಟಿದ್ರು. ಏನೋ ಕಷ್ಟ ಬಂತು ಅಂತ ಮಾರ್ತೀವಿ ಅಂತಿದ್ರು. ಅಪ್ಪ ಅವ್ರಿಗೆ ದುಡ್ಡು ಕೊಟ್ಟು ಈ ಮನೆ ವಹಿಸ್ಕೊಂಡು, ಕಷ್ಟಪಟ್ಟು ದುಡ್ದಿರೋ ಮನೆ ಮಾರಬೇಡಿ, ನಿಮ್ಗೆ ಅನುಕೂಲ ಆದಾಗ ದುಡ್ಡು ಕೊಡಿ, ಮನೆ ಬಿಟ್ಕೊಡ್ತೀವಿ ಅಂತ. ಇಬ್ಬರಿಗೂ ಹೇಗೋ ಮೈಸೂರಿಗೆ ಹೋಗೋದು ಅಂತ ಆಗಿತ್ತಲ್ಲ, ಇವರಿಗೆ ಆಗತ್ತೆ ಅಂತ ಅಂದ ನವೀನ್. ಮಾವನ ಹಿರಿತನ ಉದಾರ ಗುಣಕ್ಕೆ ಮತ್ತೊಮ್ಮೆ ತಲೆಬಾಗಿದ್ದಳು ನಕ್ಷತ್ರ. ಈಗ ಹ್ಯಾಪಿನಾ? ಸಾರಿ, 1 ತಿಂಗಳಿಂದ ತುಂಬ ನೋಯಿಸ್ಬಿಟ್ಟೆ. ಮುಂಗುರುಳು ಸರಿಸಿ ಮುತ್ತಿಡುತ್ತಾ ಹೇಳಿದ. ಬಿಡು ಹೋಗಲಿ, ನೀನೇನು ಬೇಕು ಅಂತ ಮಾಡಿಲ್ವಲ್ಲ, ನೀನು ಸಂದಿಗ್ಧ ಸ್ಥಿತಿಯಲ್ಲಿ ಇದೆಯಲ್ವಾ ಅಂದಳು ಊಟ ಮುಗಿಸಿ ಕೈ ತೊಳೆಯುತ್ತಾ. ಇಬ್ಬರ ಕೊಳೆ ಬಟ್ಟೆಗಳನ್ನೆಲ್ಲ ಬ್ಯಾಗ್ಗೆ ತುಂಬಿದ ತಾರ, ಹೋಗ್ರೋ ರೆಡಿ ಆಗ್ರಿ ಅಂದರು. ಇವಾಗೇನಕ್ತಾರಮ್ಮ? ಹಿಂದೀಟು ಹಾಕಿದ ಸತಿ. ರಾತ್ರಿಯೆಲ್ಲ ರಾಮಾಯಣ ಕೇಳಿ ಬೆಳಗ್ಗೆದ್ದು ಅದೇನೋ ಅಂತಿದ್ರಂತೆ, ಅಂಥವನಿವನು ಗದರಿದ ನವಿ. ಊರಲ್ಲಿ ಒಬ್ಬಂಟಿಯಾಗಿದ್ದು ಸಾಕೆನಿಸಿತ್ತು ಅವನಿಗೂ. ಎಲ್ಲ ಸುಸೂತ್ರವಾಗಿ ಆಗಿದ್ದು ಎಲ್ಲರ ಮನಸ್ಸಿಗೆ ಸಂತಸವಾಗಿತ್ತು. ಬಂದದ್ದಕ್ಕಿಂತ ಹೆಚ್ಚು ವೇಗದಲ್ಲಿ ಊರು ತಲುಪಿದರು. ವಿಶ್ವನಾಥರು ಗೇಟಿನ ಬಳಿಯೇ ಕಾದಿದ್ದರು. ಎಲ್ಲರ ಜೊತೆ ಬಂದಿಳಿದ ಸತಿ ಯತಿಯನ್ನು ನೋಡಿ ಸಮಾಧಾನವಾಗಿತ್ತು. ರಾತ್ರಿ ಊಟ ಮುಗಿಸಿ ಎಲ್ಲರೂ ಹೊರಟಾಗ ವಿಶ್ವನಾಥ ದಂಪತಿಗಳು ಸತಿ ಯತಿ ಇಬ್ಬರನ್ನು ಉಳಿಸಿಕೊಳ್ಳುವಂತೆ ಬಲವಂತ ಮಾಡಿದ್ರು. ಜೀವನ್ ಕೂಡ ನನ್ನ ರೂಮಿಗೆ ಯಾರೂ ಬರೋದೇ ಇಲ್ಲ, ನೀವಾದರೂ ಇರಿ ಎಂದು ಬಲವಂತ ಮಾಡಿದ್ದ. ನೀವೇನು ಯೋಚನೆ ಮಾಡಬೇಡಿ, ನವಿ ಜೊತೆನೇ ಇರ್ತಾರೆ, ಮತ್ತೆಲ್ಲೂ ಹೋಗಕ್ಕೆ ಬಿಡಲ್ಲ. ಗೌಡರು ಆಶ್ವಾಸನೆಯನ್ನಿತ್ತರು. ಎಲ್ಲರಿಗೂ ಬೀಳ್ಕೊಟ್ಟ ಕಾರು ಧೂಳೆಬ್ಬಿಸುತ್ತಾ ಹೋಯಿತು. ಇತ್ತ ಗೌಡರ ಮನೆಯಲ್ಲೂ ಎಲ್ಲರೂ ಕಾದಿದ್ದರು. ಹುಡುಗರೆಲ್ಲ ಓಡಿ ಬಂದು ತಬ್ಬಿಕೊಂಡರು. ಅವನಿಗಾಗಿ ಮಾಡಿಟ್ಟ ಅಡುಗೆ ಮಿಕ್ಕದೆ ಖಾಲಿಯಾದಾಗ ಮನೆಯ ಅನ್ನಪೂರ್ಣೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಇವತ್ತಿಂದ ಇವನಿಗೂ ಒಂದು ರೂಮ್ ರೆಡಿ ಮಾಡಿ ಅಂದ ಸದಾನಂದರಿಗೆ. ಬೇಡ ಚಿಕ್ಕಪ್ಪ, ನಾನು ಸತಿ ಒಟ್ಟಿಗೆ ಇರ್ತೀವಿ ಅಂದ ನವಿ. ಎಂದೂ ಬಿಟ್ಟಿರದಿದ್ದವನು ತಿಂಗಳು ಗೆಳೆಯನನ್ನು ಬಿಟ್ಟಿದ್ದದ್ದು ನಷ್ಟವಾದಂತಿತ್ತು. ನಿಮ್ಮಿಷ್ಟ ಎಂದು ಮಲಗಲು ಹೋದರು. ಆ ರಾತ್ರಿ ಎಲ್ಲರೂ ಬಹು ನಿಶ್ಚಿಂತೆಯಿಂದ ನಿದ್ರಿಸಿದರು ಎಂದೇ ಹೇಳಬಹುದು. ಶರದಿಯ ಅಕ್ಕಪಕ್ಕ ಮಲಗಿದ ನಕ್ಷತ್ರ ಸ್ನೇಹ ಒಟ್ಟಿಗೆ ಥ್ಯಾಂಕ್ ಯು ಕಣೆ ಅಂದರು ಗೆಳತಿಯ ನಿರ್ಧಾರಕ್ಕೆ ಸಂತಸದಿಂದ. ನೆಕ್ಸ್ಟ್ ಪಲೀಕ ಬಕ್ರ ನೀನೇ ರೆಡಿಯಾಗು ಅಂದಳು ಶರದಿ. ಸುಮ್ಮನಿರೇ, ಅವಳೇ ನಿಂತರ ಸನ್ಯಾಸಿ ಆಗ್ತೀನಿ ಅಂದಿಲ್ಲ, ತಲೆ ಕೆಡಿಸ್ಕೊಳ್ಳೋಕ್ಕೆ ಅಂದಳು ನಕ್ಷತ್ರ. ನಕ್ಷು, ನೀನೇ 3 ವರ್ಷ ಟೈಮ್ ತಗೊಂಡಿದೀಯಾ, ನಾನು ತಗೊಳ್ಳಲ್ವಾ ಹೇಳು? ಮೊದಲು ಒಳ್ಳೆ ಫ್ರೆಂಡ್ಸ್ ಆಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದಳು ಸ್ನೇಹ. ಅಗ್ರಿ ವಿತ್ ಯು ಡಿಯರ್ ಎನ್ನುತ್ತಾ ಗೆಳತಿಯರು ನಿದ್ರೆಗೆ ಜಾರಿದರು. ಇತ್ತ ತಿಂಗಳಿಂದ ನಿದ್ರೆ ಇಲ್ಲದೆ ಹೊರಳಾಡಿದ್ದ ಗೆಳೆಯರು ನೆಮ್ಮದಿಯ ನಿದ್ರೆಗೆ ಜಾರಿದ್ದರು. ಅಂತರ ಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.